Next topic is constructor and destructor. Constructor and destructor is a very important in examination. ಇದು ಕನ್ಸ್ಟ್ರಕ್ಟರ್ ಮತ್ತು ಡಿಸ್ಟ್ರಕ್ಟರ್ ಅಂತ ತುಂಬ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಇದು ಕಂಪಲ್ಸರಿ ಬರುತ್ತೆ. ಇದರಲ್ಲಿರೋದೇ ಒಂದು 5-6 ಪೇಜ್ ಇದೆ ಅಷ್ಟೇ, ಚಾಪ್ಟರ್ ಚಿಕ್ಕ ಚಾಪ್ಟ್ರು. ಅದರಿಂದ ನೀವು ಇದನ್ನು ತುಂಬ ಓದಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಟಾಪಿಕ್ ಈಸ್ ಕನ್ಸ್ಟ್ರಕ್ಟರ್ ಆ್ಯಂಡ್ ಡಿಸ್ಟ್ರಕ್ಟರ್. Constructor and destructor. First we discuss the constructor. Constructor ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋಣ. Constructor ಅಂದ್ರೆ ಏನು? A constructor is a special member function that is used in class to initialize the object automatically. Inside the object automatically. ನಿಮಗೆ ಇಷ್ಟು ದೊಡ್ಡದಾಗಿದೆ ಸರ್, ಬರೆಯೋಕ್ಕಾಗ್ತಿಲ್ಲ ಅಂದರೆ ಸಿಂಪಲ್ ಮಾಡ್ಕೊಳ್ಳಿ. ಕನ್ಸ್ಟ್ರಕ್ಟ್ ಇಸ್ ಎ ಸ್ಪೆಷಲ್ ಮೆಂಬರ್ ಫಂಕ್ಷನ್ ಯೂಸ್ ಟು ಕನ್ಸ್ಟ್ರಕ್ಟ್ ದ ಆಬ್ಜೆಕ್ಟ್ ಅಂತ ಬರೆದ್ರೆ ಸಾಕು. ಇನ್ನೊಂದು ಸಿಂಪಲ್ ಡೆಫಿನಿಷನ್ ಏನು? ಆರ್ ಇನ್ನೊಂದು ಡೆಫಿನಿಷನ್. Constructor is a special member function used to construct the object. Okay, used to construct a object. ನೆಕ್ಸ್ಟ್, ಕನ್ಸ್ಟ್ರಕ್ಟರ್ ಅಂದರೆ ಆಬ್ಜೆಕ್ಟ್ನ ಕನ್ಸ್ಟ್ರಕ್ಟ್ ಮಾಡುತ್ತೆ. ಈ ಕನ್ಸ್ಟ್ರಕ್ಟರು ಯಾವಾಗಲೂ ಡಿಕ್ಲೇರ್ ಮಾಡಬೇಕಾದ್ರೆ ಹ್ಯಾವ್ ಟು ಫಾಲೋ ಸಮ್ ರೂಲ್ಸ್. ಕೆಲವೊಂದು ಪಾಯಿಂಟ್ಸ್ ಅಥವಾ ಒಂದು ರೂಲ್ಸ್ನ ನೀವು ಹಾಕಿಟ್ಕೊಂಡಿರಬೇಕು. ಅದು ಯಾವುದಂದರೆ, ಓಕೆ, ದ ಫಾಲೋಯಿಂಗ್ rules are used to declare the constructor. ಯಾವುದು? ಮೊದಲನೇದು, a constructor name always same with class name. ಎರಡನೇದು a constructor does not return any value automatically ಯಾವುದೇ ವ್ಯಾಲ್ಯೂಸ್ನ ಅದು ರಿಟರ್ನ್ ಮಾಡಲ್ಲ. ನೆಕ್ಸ್ಟ್ ಪಾಯಿಂಟ್, ದ constructor should be
declare in public section only. ಪಬ್ಲಿಕ್ ಕ್ಲಾಸಲ್ಲಿ ಮಾತ್ರ ಡಿಕ್ಲೇರ್ ಮಾಡ್ಕೊಬೇಕು. ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್, constructor, it is not possible to refer to the address of the constructor. Next, last point, a constructor make implicit call by using new and delete ಆಪರೇಟರ್. ಇದು ಕನ್ಸ್ಟ್ರಕ್ಟರ್ನ ರೂಲ್ಸ್. ಓಕೆ, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಇದು ತುಂಬ ಇಂಪಾರ್ಟೆಂಟು. ಫಸ್ಟ್ ಪಾಯಿಂಟು, ಕನ್ಸ್ಟ್ರಕ್ಟರ್ ರೂಲ್ಸ್ನ ಡಿಕ್ಲೇರ್ ಮಾಡೋದು. ಕನ್ಸ್ಟ್ರಕ್ಟರ್ ನೇಮ್ ಏನಿದೆ, ಕನ್ಸ್ಟ್ರಕ್ಟರ್ ನೇಮು ಯಾವಾಗಲೂ ಕ್ಲಾಸ್ ನೇಮು ಎರಡು ಸೇಮ್ ಇರಬೇಕು. ಅದನ್ನೇನು ಹೇಳ್ತೀವಿ, ಎ ಕನ್ಸ್ಟ್ರಕ್ಟರ್ ನೇಮ್ ಆಲ್ವೇಸ್ ಸೇಮ್ ವಿತ್ ದ ಕ್ಲಾಸ್ ನೇಮ್. ಮೊದಲನೇ ರೂಲ್ಸ್ ಏನು, ಕನ್ಸ್ಟ್ರಕ್ಟರ್ ನೇಮು ಯಾವಾಗಲೂ ಕ್ಲಾಸ್ ನೇಮು ಎರಡು ಒಂದೇ ಆಗಿರಬೇಕು. ಅದನ್ನ ಹೆಂಗೆ ಬರೀತೀರಾ, ಈ ಕನ್ಸ್ಟ್ರಕ್ಟರ್ ನೇಮ್ ಆಲ್ವೇಸ್ ಸೇಮ್ ವಿತ್ ದ ಕ್ಲಾಸ್ ನೇಮ್. ಸೆಕೆಂಡ್ ಪಾಯಿಂಟ್ ಏನು ಬರ್ತೀರಾ, ಈ ಕನ್ಸ್ಟ್ರಕ್ಟರ್ ಡಸ್ ನಾಟ್ ರಿಟರ್ನ್ ಎನಿ ವ್ಯಾಲ್ಯೂ. ಯಾವುದೇ ರೀತಿಯ ವ್ಯಾಲ್ಯೂಸನ್ನು ಕನ್ಸ್ಟ್ರಕ್ಟರು ರಿಟರ್ನ್ ಮಾಡಲ್ಲ. ಆಟೋಮೆಟಿಕ್ ಆಗಲು ಮ್ಯಾನ್ಯುಯಲ್ ಆದರೂ ಆಗ್ಬೋದು. ನೆಕ್ಸ್ಟ್, ಕನ್ಸ್ಟ್ರಕ್ಟರ್ ಶುಡ್ ನಾಟ್ ಬಿ ಡಿಕ್ಲೇರ್ ಇನ್ ಪಬ್ಲಿಕ್ ಕ್ಲಾಸ್. ಕನ್ಸ್ಟ್ರಕ್ಟರ್ನ ಯಾವಾಗಲೂ ಪಬ್ಲಿಕ್ ಕ್ಲಾಸಲ್ಲೇ ಡಿಕ್ಲೇರ್ ಮಾಡಬೇಕು, ಬಿಟ್ಟರೆ ಪ್ರೈವೇಟಲ್ಲಿ ಪ್ರೊಟೆಕ್ಟಲ್ಲಿ ಡಿಕ್ಲೇರ್ ಮಾಡಬಾರ್ದು. ಪಬ್ಲಿಕ್ ಕ್ಲಾಸ್ ಅನ್ನೋದೇನು, ಪಬ್ಲಿಕ್ ಕ್ಲಾಸ್ ಅನ್ನೋದು ಕ್ಲಾಸ್ನ ಆಕ್ಸೆಸ್ ಸ್ಪೆಸಿಫೈಯರ್ಸ್. ಎಕ್ಸಾಮಲ್ಲಿ ಕೇಳ್ತಾನೆ, ಮೆನ್ಷನ್ ದ ಟೈಪ್ ಆಫ್ ಆಕ್ಸೆಸ್ ಸ್ಪೆಸಿಫೈಯರ್ಸ್ ಇನ್ ಕ್ಲಾಸ್ ಅಂತ. ಯಾವಿದೆ, ಪಬ್ಲಿಕ್ಕು, ಪ್ರೈವೇಟು, ಪ್ರೊಟೆಕ್ಟ್. ಪಬ್ಲಿಕ್ ಅಂದರೆ ಔಟ್ಸೈಡ್ ಕ್ಲಾಸ್ನ ಆಕ್ಸೆಸ್ ಮಾಡ್ಕೊಬೋದು. ಪ್ರೈವೇಟು ಪ್ರೊಟೆಕ್ಟು ವಿತಿನ್ ದ ಕ್ಲಾಸಲ್ಲಿ ಸಪೋರ್ಟ್ ಮಾಡುತ್ತೆ. ಪಬ್ಲಿಕ್ಕು ಔಟ್ಸೈಡ್ ಕ್ಲಾಸಲ್ಲಿ ಸಪೋರ್ಟ್ ಮಾಡುತ್ತೆ. ಆಯಿತಾ. ನೆಕ್ಸ್ಟು, ಇಟ್ ಈಸ್ ನಾಟ್ ಪಾಸಿಬಲ್ ಟು ರೆಫರ್ ದ ಅಡ್ರೆಸ್ ಆಫ್ ದ ಕನ್ಸ್ಟ್ರಕ್ಟರ್. ಕನ್ಸ್ಟ್ರಕ್ಟರ್ ಅಡ್ರೆಸ್ನ ನಾವು ರೆಫರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಪಾಯಿಂಟ್, ಈ ಕನ್ಸ್ಟ್ರಕ್ಟರ್ ಮೇಕ್ ಇಂಪ್ಲಿಸಿಟ್ ಕಾಲ್ ಮಾಡುತ್ತೆ ಬೈ ಯೂಸಿಂಗ್ ನ್ಯೂ ಆ್ಯಂಡ್ ಡಿಲೀಟ್ ಆಪರೇಟರ್. ಇದು ಕನ್ಸ್ಟ್ರಕ್ಟರ್ನ ಡಿಕ್ಲೇರ್ ಮಾಡಬೇಕಾದ್ರೆ ನಾವು ಫಾಲೋ ಮಾಡಬೇಕಾಗಿರೋ ಅಂಥ ರೂಲ್ಸ್. ಓಕೆ, ಒಂದು ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್, ಕ್ಲಾಸ್ ನೇಮ್ ಟೆಸ್ಟ್ ಅಂತ ಕೊಡ್ತೀನಿ. ಓಪನ್ ಪಬ್ಲಿಕ್ ಟೆಸ್ಟ್, ಅದರೊಳಗಡೆ ಹೀಗೆ ಹೇಳಿ, ಕ್ಲಾಸು ನೇಮೇ ಕೊಟ್ಟಿದ್ದೀನಿ, ಟೆಸ್ಟ್ ಅಂತ ಕೊಟ್ಟಿದ್ದೀನಿ. ಪಬ್ಲಿಕಲ್ಲಿ ಟೆಸ್ಟ್ ಅಂತ ಫಂಕ್ಷನ್ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ನಥಿಂಗ್ ಬಟ್ ಇಲ್ಲೇನಾಗುತ್ತೆ, ಕ್ಲಾಸ್ ನೇಮು ಫಂಕ್ಷನ್ ನೇಮು ಸೇಮ್ ಇದೆ. ಅದರಿಂದ ಏನು ಹೇಳ್ಬೋದು, ಇಸ್ ಎ ಕನ್ಸ್ಟ್ರಕ್ಟರ್. ಡೆಫಿನೇಷನ್ ಏನು ಹೇಳ್ತೀರಾ ಹಂಗಾರೆ, ಇನ್ನೊಂದು ಡೆಫಿನೇಷನು, ಕನ್ಸ್ಟ್ರಕ್ಟರ್ ಇಸ್ ಎ ಸ್ಪೆಷಲ್ ಮೆಂಬರ್ ಫಂಕ್ಷನ್, ದ ಕ್ಲಾಸ್ ನೇಮ್ ಆ್ಯಂಡ್ ಫಂಕ್ಷನ್ ನೇಮ್ ಶುಡ್ ಬಿ ಸೇಮ್ ಅಂತ ಹೇಳ್ಬೋದು. ಆಯಿತಾ. ನೆಕ್ಸ್ಟ್, ಒಂದು ಪ್ರೋಗ್ರಾಮ್ ಎಕ್ಸಾಂಪಲು ಚಿಕ್ಕದು ಬರೀರಿ. ಜಾಸ್ತಿ ಮಾರ್ಕ್ಸ್ಗಿನ ರೈಟ್ ಎ ಪ್ರೋಗ್ರಾಮ್ ಫಾರ್ ಎಕ್ಸಾಂಪಲ್ ಅಂತ ಏನೋ ಪರ್ಟಿಕ್ಯುಲರಾಗಿ ಕೇಳಿದ್ರೆ ನೋಡಿ, ಫಂಕ್ಷನ್ ಬರೆಯೋಣ. ಫಸ್ಟು ಹ್ಯಾಶ್ ಇನ್ಕ್ಲೂಡ್ stream.h, ಆಮೇಲೆ ಕ್ಲಾಸ್
counter private int a public ಫಂಕ್ಷನ್ ಡಿಕ್ಲೇರ್ ಮಾಡ್ಕೊತಾ ಇದ್ದೀನಿ ಸರಿ ಕೌಂಟರ್ a is equal to 0 close void ಇನ್ನೊಂದು ಫಂಕ್ಷನ್ನು ಕ್ಲೋಸ್ ಮಾಡಿದೆ ಕ್ಲಾಸ್ ಕ್ಲೋಸ್ ಮಾಡಿದೆ ಇಂಟ್ ಬೇಡ ಮೈನ್ ಕೊಟ್ಬಿಡಿ ಮೈನ್ ಆಬ್ಜೆಕ್ಟ್ ಡಿಕ್ಲೇರ್ ಮಾಡಿದ್ದೀನಿ ಕ್ಲಾಸ್ ನೇಮ್ ಏನಿದೆ ಕೌಂಟರ್ ಆಬ್ಜೆಕ್ಟ್ ನೇಮ್ c1 ಡಾಟ್ ಕೌಂಟರ್ ಇನ್ನೊಂದು ಬೇಕಾದ್ರೆ ಇನ್ನೊಂದು ಡಿಕ್ಲೇರ್ ಮಾಡ್ಕೊಳ್ಳಿ c2 ಡಾಟ್ ಕೌಂಟ್ ಸಿಂಪಲ್ ಮಾಡಿದ್ದೀನಿ ಕೌಂಟ್ 1 ಅಂತ ಸಾಕು ಸಿಂಪಲ್ ಆಗಿ ಬರೋಣ ಇಷ್ಟು ಟೈಪ್ ಆಫ್ ಕನ್ಸ್ಟ್ರಕ್ಟರ್ type of constructor. There are three types of constructor. First one is default constructor. Second one is parameter raised constructor. Third one copy constructor. ಆಯಿತಾ ಎಕ್ಸಾಮಲ್ಲಿ ಒಂದು ಕ್ವಶನ್ ಬರುತ್ತೆ ಮೆನ್ಷನ್ ದ ಟೈಪ್ ಆಫ್ ಕನ್ಸ್ಟ್ರಕ್ಟರ್ ಅಂತ ಓಕೆನಾ ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಂದ ಒಂದ್ಸರಿ ರಿವಿಷನ್ ಮಾಡೋಣ ಕನ್ಸ್ಟ್ರಕ್ಟರ್ನ constructor ಅಂತ ಹೇಳ್ತೀರಾ constructor is a special member function used in a class to initialize the object automatically ಅಥವಾ ಇನ್ನೊಂದು ಫಂಕ್ಷನ್ ಹೇಳ್ಬೋದು constructor is a special member function used to construct the object ಇನ್ನೂ ಒಂದು ಡೆಫಿನಿಷನ್ ಹೇಳಿದೆ ಯಾವುದು constructor is a special function where class and function name is same. ಇಷ್ಟರಲ್ಲಿ ಯಾವ ಡೆಫಿನೇಷನ್ ಯಾರು ಬರೀರಪ್ಪ ಓಕೆ ಮೂರಲ್ಲಿ ಯಾವುದು ಕನ್ಸ್ಟ್ರಕ್ಟರ್ ಈಸ್ ಎ ಸ್ಪೆಷಲ್ ಮೆಂಬರ್ ಫಂಕ್ಷನ್ ಈಸ್ ಯೂಸ್ಡ್ ಇನ್ ಎ ಕ್ಲಾಸ್ ಟು ಇನಿಷಿಯಲೈಸ್ ದ object automatically. Second, constructor is a special member function used to construct the object. Next ಇನ್ನೊಂದು ಡೆಫಿನಿಷನ್ ಬರ್ತೀರಾ constructor is a special function where class and function name is same. ಆಯ್ತಾ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ರೆಂಡ್ ಫಂಕ್ಷನ್ ಮೊದಲನೇ ಫಂಕ್ಷನ್ ಏನು characteristics ಅಲ್ಲಿ a friend function can be declared in public class only friend function ಯಾವಾಗಲೂ ಕೂಡ ನಾವು ಪಬ್ಲಿಕ್ ಕ್ಲಾಸಲ್ಲೇ ಡಿಕ್ಲೇರ್ ಮಾಡ್ಕೊಬೇಕು ನೆಕ್ಸ್ಟ್ friend function cannot be called using object friend functionನ ಆಬ್ಜೆಕ್ಟ್ ಯೂಸ್ ಮಾಡಿಕೊಂಡು ಕಾಲ್ ಮಾಡೋದಕ್ಕೆ ಆಗಲ್ಲ a friend function cannot be access members directly friend functionನು ಮೆಂಬರ್ಸ್ನ ಡೈರೆಕ್ಟಾಗಿ ನಾವು ಆಕ್ಸೆಸ್ ಮಾಡೋದಕ್ಕೆ ಆಗಲ್ಲ ನೆಕ್ಸ್ಟ್ ಎ ಫ್ರೆಂಡ್ ಫಂಕ್ಷನ್ ಮಸ್ಟ್ ಬಿ ಡಿಕ್ಲೇರ್ ವಿತ್ ದ ಕೀವರ್ಡ್ ಫ್ರೆಂಡ್ ಫಂಕ್ಷನ್ನ ಕೀವರ್ಡ್ ಫ್ರೆಂಡಿಂದ ಮುಖಾಂತರ ಡಿಕ್ಲೇರ್ ಮಾಡ್ಕೊತೀವಿ ಎ ಫ್ರೆಂಡ್ ಫಂಕ್ಷನ್ ಗಿವ್ ಎ ಸ್ಪೆಷಲ್ ಪ್ರಿವಿಲೇಜ್ ಟು ಆಕ್ಸೆಸ್ ದ ಫಂಕ್ಷನ್ ದಿಸ್ ಕಾಲ್ಡ್ ಫಂಕ್ಷನ್ ಅಥವಾ ಇನ್ನೊಂದು ಡೆಫಿನಿಷನ್ ಫ್ರೆಂಡ್ ಫಂಕ್ಷನ್ ಕ್ಯಾನ್ ಬಿ ಸಪೋರ್ಟ್ ಆಕ್ಸೆಸ್ ಆಫ್ ಎಕ್ಸ್ಟರ್ನಲ್ ಫಂಕ್ಷನ್ ಅಂತ ಹೇಳ್ಬೋದು ಇದು ಫ್ರೆಂಡ್ ಫಂಕ್ಷನ್ ನೆಕ್ಸ್ಟ್ ಫ್ರೆಂಡ್ ಫಂಕ್ಷನ್ನು ಯಾವ ರೀತಿ ಯಾವ ರೀತಿ ಸಿಂಟ್ಯಾಕ್ಸ್ ಇರುತ್ತೆ
ಕ್ಲಾಸು, ಕ್ಲಾಸ್ ನೇಮು, ಪಬ್ಲಿಕ್ಕು ಮತ್ತು ಫಂಕ್ಷನ್. ಆಯಿತಾ? ನೆಕ್ಸ್ಟ್ ಕನ್ಸ್ಟ್ರಕ್ಟರ್ ಬಂದು ಕನ್ಸ್ಟ್ರಕ್ಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ. ಕನ್ಸ್ಟ್ರಕ್ಟರ್ ನೇಮ್ ಆಲ್ವೇಸ್ ಸೇಮ್ ವಿತ್ ದ ಕ್ಲಾಸ್ ನೇಮು, ಡಸ್ ನಾಟ್ ರಿಟರ್ನ್ ವ್ಯಾಲ್ಯೂ, ಪಬ್ಲಿಕ್ಕು ಮತ್ತು ಅಡ್ರೆಸ್ಸು. ಈ ರೆಡ್ಡಿಂಗ್ ಮಾರ್ಕ್ ಮಾಡೋದು ಜ್ಞಾಪಕ ಇಟ್ಕೊಳ್ಳಿ. ಇಷ್ಟು ಕನ್ಸ್ಟ್ರಕ್ಟರ್ದು. ನೆಕ್ಸ್ಟ್ ಅದಾದಮೇಲೆ ಕನ್ಸ್ಟ್ರಕ್ಟರ್ನ ಟೈಪ್ಸು: ಡಿಫಾಲ್ಟ್ ಕನ್ಸ್ಟ್ರಕ್ಟರು, ಪ್ಯಾರಾಮೀಟರ್ ಕನ್ಸ್ಟ್ರಕ್ಟರು, ಕಾಪಿ ಕನ್ಸ್ಟ್ರಕ್ಟರ್. ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ದ ಟೈಪ್ ಆಫ್ ಕನ್ಸ್ಟ್ರಕ್ಟರ್.